ನಮಸ್ಕಾರ ರೀ ಎಲ್ರಿಗೂ. ಬರ್ರಿ ಮತ್ತು ಹೊಸ ಬ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ನಿಮಗೆ ಹೇಳಕತ್ತೀನಿ, ಇವತ್ತು ನಮ್ಮದು ಏನು ಕೆಲಸ ಇಲ್ಲ ಬಗಸಿಲ್ಲ, ಮತ್ತು ಅದಕ್ಕೆ ಹೆಂಗಾರು ಸಂಡೇ ಐತಿ, ಏನೋ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಥಿಂಕ್ ಮಾಡಾಕತ್ತೈತೆ ರೀ. ಏನು ಥಿಂಕಪ್ಪ ಅಂದ್ರೆ ಸಂಡೇ ಐತಲ್ಲ ಇವತ್ತು, ಮತ್ತು ಹೆಣ್ಮಕ್ಳು ಹೊರಗೆ ಕರ್ಕೊಂಡು ಹೋಗ್ರಂದ್ರೆ ಬಜೆಟ್ ಪ್ರಾಬ್ಲಮ್. ಅದಕ್ಕೆ ಬ್ಯಾಡ್ರಿ, ಇಲ್ಲೇ ಮನ್ಯಾಗ ಲೈಟಾಗಿ ಥಿಂಕಾಗಿ ಒಂದು ಏನಾರ ಮಾಡಿಸಿ ಕೈ ಬಿಟ್ಬಿಡ್ರಿ. ಈ ಮದುವೆ ಆದಮೇಲೆ ಸಂಸಾರ ಜಂಜಾಟ ಇದ್ದಿದ್ದೇ ಇರ್ತೈತಲ್ಲ ರೀ, ಅದಕ್ಕೆ ಹೇಳಕತ್ತೀನಿ ರೀ. ಲೈಟಾಗಿ ಸಿಂಪಲ್ಲಾಗಿ ಬಜೆಟ್ ಹೆಂಗೆ ಉಳಿಸೋದಂತ ನಾನು ಸ್ವಲ್ಪ ಥಿಂಕ್ ಮಾಡಿ ಮನ್ಯಾಗ ಇಲ್ರಿ ಎಲ್ರಿಗೂ ಚಿಕನ್ ಲೆಗ್ ಪೀಸ್ ಮಾಡಿ ಖುಷಿ ಪಡಿಸ್ಬಿಡೋಣ ಅಂತೇಳಿ, ಅದಕ್ಕೆ ಚಿಕನ್ ರೆಸಿಪಿ ಮಾಡಕ್ಕೆ ಅಂತೇಳಿ ಪ್ಲ್ಯಾನ್ ಹಾಕಿನಿ ರೀ. ಮತ್ತು ಎಲ್ರು ಹೆಂಗದಿರಿ? ಚಲೋ ಅದಿರಿ? ಮೊದಲನೇದಾಗಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ನಿಮ್ಮ ಈ ಮನೆ ಮಕ್ಕಳನ್ನ ಇನ್ನೂ ಸ್ವಲ್ಪ ಬೆಳೆಸ್ರಿ. ಮೊದಲನೇ ವಿಡಿಯೋಗೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬಂತು ರೀ. ಎರಡನೇ ವಿಡಿಯೋಕ್ಕೂ ಈಗ ಬರಬೇಕು ಅಂತೇಳಿ ನಾನು ಎಕ್ಸ್ಪೆಕ್ಟೇಷನ್ ಮಾಡಾಕತ್ತೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ಹೆಂಗಾರ ಮಾಡಿ ನೀವು ನಮ್ಮ ಮನೆ ಮಕ್ಕಳಂತೆ ಬೆಳೆಸ್ರಿ. ಬರ್ರಿ ಹಂಗಾರೆ ಹೋಗಿ ಚಿಕನ್ ತೊಗೊಂಬಂದ್ಬಿಡೋಣ. ಹೋಗಿ ಚಿಕನ್ ತೊಗೊಂಬಂದು ಚಿಕನ್ ರೆಸಿಪಿ ಮಾಡೋಣ. ನೋಡ್ರಿ ನಮ್ಮ ಮೇಡಮ್ ಅವ್ರು ಹೆಂಗೆ ಕೂತಾರ್ರಿ, ದೊಡ್ಡ ಮೇಡಮ್ ಅವ್ರಿ, ಇದು ನಮ್ಮ ಮನೆ ಓನರ್. ಓ ಮೇಡಮ್ ಅವ್ರ, ನಮಸ್ಕಾರ ಮಾಡ್ರಿ ಎಲ್ರಿಗೆ, ಹಾಯ್ ಮಾಡ್ರಿ ಸೋನಕ. ಅದು ಬರಾಕತ್ತೈತೆ ಎಳೆವಾದು. ಇಲ್ಲಿ ನೋಡಿ, ಇಲ್ಲಿ ನಮಸ್ಕಾರ ಮಾಡಿ ಎಲ್ರಿಗೆ, ಕ್ಷಮ ಮಾಡ ಸೋನ. ಸೋನ ಎಲ್ರಿಗೆ ಹಾಯ್ ಮಾಡ. ಹಾಯ್. ನಾಚ್ಕೊಳಕತ್ತಾರ್ರಿ, ಯಾಕಂದ್ರೆ ಈಗ ಎದ್ದಾರಲ್ರಿ, ಅದಕ್ಕೆ ಭಾಳ ಈಗ ಎದ್ದಾರಲ್ರಿ, ಅದಕ್ಕೆ ಮನಿಗಿನಿ ತೊಳ್ಯಾಕತ್ತಾರ. ಮತ್ತು ಅದಕ್ಕೆ ಬೇಡ ತೋರ್ಸೋದು ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಮಾಡಾಕತ್ತಾರ ಎಲ್ರು. ಬರ್ರಿ ಮತ್ತು ಹೋಗೋಣ, ನಮ್ಮ ಮೇಡಮ್ ಅವ್ರನ್ನು ಕರ್ಕೊಂಡು ಹೋಗಿ ಚಿಕನ್ ತೊಗೊಂಬರೋಣಂತ. ಚಿಕನ್ ತೊಗೊಂಬಂದು ಮತ್ತೆ ಹಂಗೆ ಜಾಯ್ನ್ ಆಗ್ಬಿಡ್ತೀನಿ. ಬಾಯ್. ನೋಡ್ರಿ ಹೊಂಟಾಳ. ಚಿಕನ್ ಅಂದ್ರೆ ಸಾಕು, 2 ಹೊಟ್ಟಿ ನನ್ನ ಮಗಳಿಗೆ. ಹಾಂ, ಚಿಕನ್ ತೊಗೊಂಬರೋಣ ಅಂದ್ರೆ ಮುಗೀತು ನೋಡ್ರಿ. ಈಗ ಚಪ್ಪಲ್ ತೊಗೊಳ್ಕೊರ್ಲು. ಓ ಹಾಂ, ಹಾಕೋರಿ ಮತ್ತೆ. ಹಾಕೋರಿ, ಹಾಕಿಂತಾರ್ರಿ. ನಾನು ಅಕ್ಕಿಗೆ ನೆಗಡಿ ಜ್ವರ ಎಲ್ಲ ಬಂದ್ಬಿಟ್ಟವ್ರಿ, ಒಟ್ಟು ಇದು ಮಾಡೋಕ್ಕಾಗವಲ್ದು. ಇವಾಗ ಪಲ್ಲವಿ ಚಪ್ಪಲ್ ಹಾಕೋ ಅಕ್ಕಿಗೆ. ಹಾಂ, ನಾನು ಹೋಗ್ತೀನಿ ತಡ್ರಿ ಅಕ್ಕಿಗೆ, ಯಾಕೆ ಭಾಳ ಹಾಳಾಕತ್ತದ. ನೆನ್ನೆಯಿಂದ ನೆಗಡಿ ಕೆಮ್ಮು ಜ್ವರ ಎಲ್ಲ ಬಂದ್ಬಿಟ್ಟವ ಅಕ್ಕಿಗೆ. ಅಳಬೇಡ. ಹೋಗೋಣದು. ನಿನ್ನ ಫೇವ್ರೇಟ್ ಚಿಕನ್ ತೊಗೊಂಬರಕ್ಕೆ ಹೋಗೋಣ ಕಿಚನ್. ಹಾಕೋಣ ಈಗ. ಹಾಕೋಣ, ಹಾಕ್ರಿ. ಇದಕ್ಕಲ್ಲಿ ಹಾಕ್ರಿ ಚಿಕನ್ನು. ಕಿಚನ್ ಅಂದ್ಬಿಟ್ರೆ ಸಾಕು, 2 ಹೊಟ್ಟೆ ಅಕ್ಕಿಗೆ. ಹಂಗಂತೀರಿ ನೀವು ನಿನ್ನ ಮಕ್ಕಳಿಗೂ ಚಿಕನ್ ಏನಾದ್ರು ಭಾಳ ಇಷ್ಟ ಅಂತೀರಿ? ಮತ್ತು ಕಮೆಂಟ್ನಾಗ ಹೇಳ್ರಲ್ಲ ಒಂದು ಸ್ವಲ್ಪ. ಕೆಂಬೇಡ ನನ್ನವ, ಆಕಿಗೆ ಕೆಮ್ಮು ನೆಗಡಿ ಡಾಕ್ಟರ್ ಹತ್ರ ಹೋಗಿ ಬಂದರು ಒಟ್ಟು ಆರಾಮಾಗವಲ್ರಿ ಆಕಿಗೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗೋರು ನಮಗೆ. ಇನ್ನೊಂದು ಏನೈತ್ರಿ ಕೊಡ್ರಿ, ಮತ್ತೆ ಅದನ್ನದು ಕೊಡ್ರಿ, ಮತ್ತೆ ಅದೊಂದು. ಹಾಂ, ಮಮ್ಮಿ ಬಾಯ್ ಮಾಡ್ರಿ. ಬಾಯ್ ಮಾಡಲ್ರಿ. ಚಿಕನ್ ಅಂಗಡಿ ಬಂದಿ ನೋಡ್ರಿ. ಹಂಗೆ ಈಕಿನ್ನು ಒಟ್ಟು ಬಿಡೋವಳು ನನ್ನ. ಏನು ಮಾಡ್ತೀರಿ, ಶೀತ ಬರೀ ಆಗ್ಬಿಟ್ಟೈತಿ ಭಾಳ. ಇವಾಗ
ಚಿಕನ್ ಹೊಡ್ಸಕ್ಕೆ ಬಂದಿವಿ. ಚಿಕನ್ನ ಕಿಚನಲ್ಲಿದ್ದವ, ಕಿಚನಲ್ಲಿತ್ತು ಅದನ್ನ ಚಿಕನ್ ಅಲ್ಲದು ಕೋಳಿ, ಕೋಳಿ ಕೋಳಿ. ಪೀಸ್ ಸಣ್ಣ ಕೊಡಿನ ಈಗ ತಿನ್ನಕ್ಕೆ. ಸೋನು ಸೋನು ಕಿಚನ್ ಆಕೆ ಚಿಕನ್ ಅನ್ನಕ್ಕೆ ಬರಲ್ಲ, ಕಿಚನ್ ಬೋನ್ ಸರ. ಹಾಂ ನೋಡ್ರಿ ಹೋಗೋಣ ಸೋನು. ಬಾಯ್ ಅಂಕಲ್ಗೆ ಬಾಯ್ ಮಾಡು. ಅಂಕಲ್ ಬಾಯ್. ಚಿಕನ್ ತೊಗೊಂಡು ಮನೆಗೆ ಬಂದಿನ್ರ. ಈಗ ಏನೈತಿ ಮನೆಗೆ ಹೋಗೋದು ಮಾಡೋದು ಬಡಿಯೋದು, ಮನೆಗೆ ಹೋಗೋದು ಮಾಡೋದು ಬಡಿಯೋದು. ಇವತ್ತು ಏನೈತಿ ಸಂಡೇ, ಎವ್ರಿ ಸಂಡೇ ಮಾಡೋದಲ್ಲ ಹೆಂಗಾರು, ಅದಕ್ಕೆ ಇವತ್ತೊಂದು ಸ್ವಲ್ಪ ಮಾಡಾಕತ್ತೀನಿ ರೀ. ಅಂತೆ ಮನೆಗೆ ಬಂದ್ವಿ ರೀ ಈಗ. ಚಲೋ ನೋಡ್ರಿ, ಹಾಂ ಬರ್ರಿ ಚಿಕನ್ ತಗೊಂಡಿವ. ಬರವಿ ಚಿಕನ್ ರೀ. ಯಾಕೆ ನಾ ಆಕಿನೂ ಭಾಳ ಹಾಳಾಕತ್ತಾಳ್ರಿ, ಹುಷಾರಿಲ್ಲಲ್ಲ. ಬರ್ರಿ ಈ ಕಡೆ ತಗೋಬೇಕು. ಹಾಂ ಕೊಡ್ರವು ಚಿಕನ್ ತಂದಿ ನೋಡು, ಚಿಕನ್ ಮಾಡು. ಹಾಯ್ ಚಿಕನ್ ತಂದ್ರೇನ? ಹ್ಞೂ ಹೊರಗಡೆ ಹೋಗಕ್ಕಂತ ಭಾಗ್ಯ ಅಲ್ಲ. ಆಯ್ತು ಬಿಡು, ಮಾಡ್ತೀನಿ. ಹಾಂ ಹೊರಗಡೆ ಹೋಗಕ್ಕೆ ನೀವು ಕೊಡ್ತಾನೆ ರೊಕ್ಕ, ಗೊತ್ತಾಗಂಗಿಲ್ಲ ಏನಿಲ್ಲ ಕೊಟ್ರ ಹೋಗಿ. ಇವತ್ತೇನೇ ಇದ್ರು ಕಿಚನ್ ಇಲ್ಲ ಅಂದ್ರೆ ದೊಡ್ಡವ್ರ ಮಾತು ಗೊತ್ತೈತೇನ? ಯಾರು ದೊಡ್ಡವ್ರ ಅಂದ್ರೆ ಜೋರಾಗಿ ಮಾತಾಡ. ಯಾರ ದೊಡ್ಡವ್ರ ಗೊತ್ತಿಲ್ಲ ನಿನಗೆ? ಅಯ್ಯೋ ನಿನ್ನ ಮೀಸೆ ಹೊತ್ತ ಗಂಡ ಸರಿಲ್ಲ ನಳ ಮಹಾರಾಜರಲ್ಲವೇ, ಅದಕ್ಕೆ ನಾನು ಇವತ್ತು ನಳರ ಮಹಾರಾಜ ಅಂತ ನಾನು ಸೃಷ್ಟಿಸ್ಕೊಳ್ಳೋದು ಬೇಡನ, ಅದಕ್ಕೆ ಬೈ 2 ನಿಮಿಷ ಟೈಮ್ ಕೊಡು, ಹಿಂಗೆ ಬಟ್ಟೆ ಸಿಂಗ್ ಮಾಡ್ಕೊಂಬರ್ತೀನಿ. ఎలాగుంది కాస్ట్యూమ్ 2 నిమిషం టైం తీసుకున్నా చూడు. ఇప్పుడు ఎలాగ ప్రిపేర్ చేస్తాను భోజనం, తర్వాత మాట్లాడతాను. ಬರ್ರಿ ನಾವು ಅಡುಗೆ ಮಾಡಿ ತೋರಿಸೋಣ. ಏನು ಇವ್ರು ಅಷ್ಟೇ ಹೆಣ್ಮಕ್ಳು ಅಡುಗೆ ಮಾಡೋದು, ಗಂಡು ಮಕ್ಕಳು ಮಾಡೋಂಗಿಲ್ಲ. ನಾವು ಅಡುಗೆ ಮಾಡೋದು ಹೆಂಗಂತೇಳಿ ನಾವು ಕಲ್ತೀವಿ. ಅಡುಗೆ ಮಾಡೋಕೆ ಬರೋಂಗಿಲ್ಲತ್ತೆ ಬಿಟ್ಬಿಟ್ರೆ ಇವರು ಭಾರಿ ದೊಡ್ಡವ್ರದಾರಲ್ರಿ. ಅದಕ್ಕೆ ನಾವು ಒಂದ್ಸತಿ ಟ್ರೈ ಮಾಡೋಣ್ರಿ. ಯಾಕಂದ್ರೆ ಇವರು ಮತ್ತು ಆ ಕಡೆ ಹೋಗಿರ್ತಾರಲ್ಲ, ನಾವು ಒಂದು ಸ್ವಲ್ಪ ಟ್ರೈ ಮಾಡಿಕೊಂಡು ಏನೋ ಒಂದು ಮಾಡ್ಬೇಕಂತ ಟ್ರೈ ಮಾಡತ್ತೀರಿ. ನೋಡಿರಿ ಚೆನ್ನಾಗಿದ್ದೀರಿ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿ. ಸದ್ಯಕ್ಕೆ ಯಾವತ್ತೂ ನಮ್ಮನ್ನು ಮರಿಬೇಡ್ರಿ. ಟಿಶ್ಯೂ ಬರ್ರಿ 2 ಉಳ್ಳಾಗಡ್ಡಿ ತೊಗೊಂಡಿನ್ರಿ, 1 ಟೊಮ್ಯಾಟೊ ತೊಗೊಂಡಿನ್ರಿ. ಹೆಚ್ಚಾಕ ಚಾಕೋಲಿ ಐತಿ, ಚಾಕು 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 ಹಾಂ ಸಿಕ್ತ್ರಿ. ಪಟ ಪಟ ಹೆಚ್ಕೊಂಡು ಅದ್ರಾಗ ನನ್ನ ಮಗಳಿಗೆ ಸೂಪ್ ಮಾರ ಭಾಳ ಕೊಡ್ಬೇಕು ರೀ. ನನ್ನ ಮಗಳಿಗೆ ಚಿಕನ್ ಸೂಪ್ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಚಿಕನ್ನ ಸೂಪ್ ಮಾಡಿ ಕೊಡಿಸಿರ್ತೀನಿ ಅವಾಗವ. ಅದಕ್ಕೆ ಆಕಿ ಭಾಳ ಅಂದ್ರೆ ಕಿಚನ್ 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 ಅಂತಾಳೆ ಆಕಿಗೆ ಚಿಕನ್ ಅನ್ನಕ್ಕೆ ಬರೋಂಗಿಲ್ಲ ರೀ. ಸರಿ ಈ ಉಳ್ಳಾಗಡ್ಡಿ ಹೆಚ್ಚಕತ್ತೀವಿ ಅಂದ್ರೆ ನ್ಯಾಚುರಲಾಗಿ ಕಣ್ಣೀರು ಹಾಕೋದ ಬೇಡ್ರಪ್ಪ. ಬಂದು ಕಣ್ಣೀರು ತಾನೇ ಬರ್ತಾವೆ. ಅವು ಏನು ಸೆಂಟಿಮೆಂಟ್ ಇಲ್ಲ ಅಂದ್ರೆ ಕಣ್ಣೀರು ಬರ್ತಾವೆ. ನಾ ಅಳಕತ್ತೀನಿ ಇಲ್ಲಿ ಬರ್ರಿ. ಆಮೇಲೆ ಏನು ತೊಗೊಂಡು ಬೊಗಣಿ ತೊಗೊಂಡ್ರಿ, ಒಂದು ಬೊಗಣಿ ತೊಗೊಂಡ್ರಿ. ಒಂದು ಸ್ಪೂನ್ ಎಣ್ಣೆ ಹಾಕಿನಿ. ಸ್ವಲ್ಪ ಕಾಯಿಲ್ರಿ, ಅದು ಕಾಯಿಲ್ರಿ. ಕಾದ್ಮ್ಯಾಗ
ಇದನ್ನ ತಗೋಬೇಕು. ನಿಮ್ಗೆ ಇನ್ನೊಂದು ಗುಟ್ಟು ಹೇಳ್ತೀನಿ ಕೇಳ್ರಿ. ನಾನು ಅಡುಗೆ ಶೆಫ್ ಅದಿಲ್ಲ ರೀ, ಅದಕ್ಕೆ ನನ್ನ ಹೆಂಡತಿ ಗೊತ್ತಿಲ್ಲ, ಆಕಿ ಇನ್ನೂರು ಅಡುಗೆ ಮಾಡ್ಕೋತಿಲ್ಲ ನಾನು. ಹೊಟ್ಟೆ ಹಾಕೋರಿ. ಟೊಮೆಟೊ ಹಾಕೊಂಡಿನಿ ರೀ ಈಗ. ಟೊಮೆಟೊ ಹಾಕೊಂಡಿರಿ, ಸ್ವಲ್ಪ ಬ್ರೌನ್ ಬಣ್ಣ ಬರೋವರೆಗೂ ಹೊಡೀನಿ. ಹೊಡೆದ ಮೇಲೆ ಈಗ ಒಂದು ಸ್ವಲ್ಪ ಸುಟ್ಟಿ ಎಲ್ಲ ಬರುತ್ತೆ ತಗೊಂಡು ಮಿಕ್ಸಿಗೆ ಹಾಕೊಂಡ್ರೆ ಹಂಗೆ. ನೋಡ್ರಿ, ಚಿಕನ್ ತೊಳೆದಿಟ್ಟಿದ್ದೀವಿ ಹಾಕೊಂಡ್ಬಿಡ್ತೀನಿ ಅಂತ ಸರ್ತಿ. ಬಂದೆ ಮಗಳೇ, ಬಂದೆ ನಾನವ. ಇಷ್ಟ ರೀ ಸೂಪ್ ಮಾಡೋದು, ದೊಡ್ಡದಿಲ್ರಿ ಅದು ಸೂಪ್ ಮಾಡಕ್ಕೆ. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೊಂಬಿಡ್ರಿ. ಪ್ಲೇನ್ ಸೂಪ್ ರೀ ನಮ್ದು. ದೊಡ್ಡದು ರಾಜನ್ ಥರ ಏನು ದೊಡ್ಡದಿಟ್ಟು ಸೂಪ್ ಇಲ್ರಿ, ಪ್ಲೇನ್ ಸೂಪ್. ಇದಕ್ಕೆ ಉಪ್ಪು ಹಾಕೊಂಬಿಡ್ತೀನಿ. ನಿಮಗೆ ಇಷ್ಟ ಇದಕ್ಕೆ ಉಪ್ಪು ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ರೆ ಮುಗಿತು, ಸೂಪ್ ರೆಡಿ. ಯಾಕಂದ್ರೆ ಹಸಿ ಸೂಪ್ ಇರ್ತೈತಲ್ರಿ, ಅದು ಭಾರಿ ಒಳ್ಳೇದ್ರಿ ಆರೋಗ್ಯ. ಇದು ನಾವು ರೆಸ್ಟೋರೆಂಟ್ನಾಗಿದ್ದ ಭಾಳ ಕುಡಿತಿದ್ದೀವಿ ರೀ, ಮತ್ತು ಭಾಳ ಕುಡಿತಿದ್ವಿ ಅನ್ನೋಕ್ಕಿಂತ ಭಾರಿ ಆರೋಗ್ಯಕ್ಕೆ ಒಳ್ಳೇದಲ್ರಿ. ಮತ್ತು ಬೇಕು ಅಂತ ನಾವು ಮಾಡ್ಕೊಂಡು ಕುಡಿತಿದ್ವಿ. ಚಿಕನ್ ಅರ್ಧ ಬೆಂದೈತ್ರಿ, ಇನ್ನೂ ಅರ್ಧ ಬೆಂದಿಬೇಕ್ರಿ. ಮತ್ತು ಏನು ಮಾಡೋಕ್ಕಾಗಲ್ಲ. ಮತ್ತೀಗ ಅರ್ಧ ಬೆಂದಿಬೇಕಂದ್ರೆ ನೀರು ಹಾಕಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕುದಿಸ್ಕೊಂಡ್ರಿ, ಕುದಿಸಿದ ಮೇಲೆ ಸೂಪ್ ರೆಡಿ ಆಗೈತಿ. ಸೂಪ್ ಕುಡಿದ್ಬಿಟ್ಟು ಏನಂತ ಹೇಳ್ತೀನಿ ನಾನು. ನೋಡಿರಿ, ಒಂದು ಗ್ಲಾಸ್ ನೀರು ಐತ್ರಿ, ನೀರು ಹಾಕ್ಬಿಡ್ತೀನಿ ಕರೆಕ್ಟಾಗಿ. ಅಷ್ಟೇ ರೀ, ಬೇರೆ ಏನು ಮಾಡೋಂಗಿಲ್ಲ. ಈಗ ನೀರು ಹಾಕೊಂಡ್ಮೇಲೆ ಹಿಂಗೆ ಒಂದು ಸ್ವಲ್ಪ ಮಾಡಿ ಕೈ ಆಡಿಸ್ಕೊಂಡ್ಬಿಟ್ರೆ ಸ್ವಲ್ಪ ಮಾಂಸ ರುಚಿ ಎಲ್ಲ ಬಿಡ್ರಿ ರೂಢ. ಹಾಂ, ಕುದಿಯಾಗತೈತೆ ನೋಡ್ರಿ, ಕೊತ ಅಂತ ಕುದಿಯಾಗತೈತಲ್ರಿ. ಇದನ್ನು ಒಂದು ಸ್ವಲ್ಪ ಏನು ಮಾಡ್ತೀರಿ,
ಮನ್ಯಾಗ ತತ್ತಿ ತೊಗೊಂಡು ತತ್ತಿ ಹಾಕಿ ಮಸ್ತ್ ಆಗತ್ತೆ ರೀ ಇದು. ಯಾಕಪ್ಪ ಅಂದ್ರೆ ಪ್ರೋಟೀನ್ ಅಲ್ರಿ, ಜಾಸ್ತಿ ಪ್ರೋಟೀನ್ಗಳೇ ಇರ್ತೈತಿ ಅದ್ರೊಳಗೆ. ಪ್ರೋಟೀನ್ ಹಾಕ್ಕೊಂಡು ಹಂಗೆ ಬಿಡೋಂಗಿಲ್ಲ ರೀ, ಮತ್ತೆ ಅಲ್ಲಾಡ್ತಿರ್ಬೇಕು. ಇದಕ್ಕೊಂದು ತತ್ತಿ ಹಾಕೊಂಡ್ಬಿಟ್ಟಪ್ಪ ಅಂದ್ರೆ ಮಸ್ತ್ ಆಗತ್ತೆ ಮತ್ತೆ. ತತ್ತಿ ಹಾಕೊಂಡು ಒಂದು 5 ನಿಮಿಷ ಕುದಿತಪ್ಪ ಅಂದ್ರೆ ಅದ್ರ ಮಜಾನ ಬೇರೆ. ಸಾಕ್ರಿ. ಈಗ ಇದನ್ನು ಸ್ವಲ್ಪ ಬೌಲಿಗೆ ಬಡ್ಸ್ಕೊಂಡ್ಬಿಡ್ತೀನಿ ರೀ. ಬೌಲ್ ನನ್ನ ಮಗಳು ಬೌಲ್ ರೀ, ಇದು ಫೇವ್ರೇಟ್ ಬೌಲ್. ಅದ್ರಾಗ ಊಟ ಮಾಡಿಸೋದು, ಅದ್ರಾಗ ಎಲ್ಲ ಮಾಡಿಸೋದು ರೀ. ಇದನ್ನೇನು ಮಾಡ್ತೀರಿ, ಇದನ್ನ ಹಿಡ್ಕೊಂಡು ಸೋಸ್ಕೊಂಬಿಡೋದ್ರಿ. ಅದಕ್ಕೆ ರುಚಿಗೆ ಸಿಗಲಿ ಅಂತೇಳಿ ಆ ಮಗಳಿಗೆ ಒಂದೆರಡು ಪೀಸ್ ತಿಕ್ಬಿಡ್ತೀವಿ, ಕಟ್ ಮಾಡಿ ಅದಕ್ಕೆ ಹಾಕ್ಬಿಡೋದು. ಇವು ಆಕಿ ಬಾಯಿಗೆ ಒಂದು ಸ್ವಲ್ಪ ರುಚಿ ಸಿಗಲಿ, ಚಿಕನ್ ಪೀಸ್ ಸಿಗಲಿ ಅನ್ನೋ ಸಲುವಾಗಿ 2 ಪೀಸ್ ಎತ್ತಿಕ್ಕಿನಿ ನೋಡ್ರಿ. ಕರೆಕ್ಟಾಗಿ 1 ಮಗ್ ಬಂತು ಸೂಪು. ಇದಕ್ಕೆ ನೋಡ್ರಿ ಸೂಪ್ ಅನ್ನೋದು. ಇದ್ರಾಗೀಗ ಚಿಕನ್ ಪೀಸ್ ಹಾಕ್ಬಿಡ್ತೀನಿ ರೀ. ಚಿಕನ್ ಪೀಸ್ ಹಾಕ್ಬಿಟ್ರೆ ಮುಗೀತು. ಕೂತ್ಕೊಂಡು ಜಮಾಸಕತ್ರ ಹೆಂಗೆ ಹೇಳ್ತೀರಿ, ಸ್ವರ್ಗಕ್ಕೆ ಮೂರಾಗೇನು ನೋಡ್ರಿ. ಹಿಂಗೆ ಡೈಲಿ ಪ್ರೋಟೀನ್. ಹೊಡ್ರಿ ಸರಿ, ಒಂದೆರಡು ಹಾಕ್ತೀನಿ. ಅಕ್ಕಿ ಚಿಕನ್ ಪೀಸ್ ಹಾಕಿ ಕೊಟ್ಬಿಡ್ತೀನಿ. ನಿಮ್ಗೆ ಹಾಕಾಗತ್ತಿದ್ರೆ ಮುಗೀತು ನೋಡ್ರಿ. ನನ್ನ ಮಗಳಿಗೆ ಚಿಕನ್ ಸಿಗ್ತಾವ್ರಿ, ಹಂಗೆ ಇದನ್ನು ಆಗ್ತಾವೆ. 1-2 ನಿಮಿಷ ಇದು ಆರ್ಲಿ ರೀ. ಹಂಗೆ ಸುಮ್ಮನೆ ಕೊಡೋದು, ಮತ್ತು 4 ಶೀಟ್ ಹುಡ್ಕೊಂಡ್ಬಿಡ್ತಾರ. ಬರ್ರಿ ಹಂಗೆ ಚಿಕನ್ ಮಾಡ್ಬಿಡೋದು. ಅದಕ್ಕೀಗ ಏನು ಮಾಡ್ಕೋಬೇಕ್ರಿ, ಇದು ನಮ್ಮ ಊರಾಗಿನ ಸ್ಪೆಷಲ್ ರೀ, ಮಸಾಲೆ ಖಾರ. ಗೊತ್ತಿರ್ಬೇಕಲ್ರಿ ಎಲ್ರಿ, ನಮ್ಮ ಉತ್ತರ ಕರ್ನಾಟಕದವ್ರು ಗೊತ್ತಿರ್ಬೇಕು. ಇದ್ರಾಗ ಎಲ್ಲ ನಮ್ಮ ಮನೆಯವ್ರ ಹಿರಿಯರು ಇರ್ತಾರಲ್ಲ, ಜಾಸ್ತಿ ಇದನ್ನು ಯೂಸ್ ಮಾಡಿದ್ರಿ.
ಗರಂ ಮಸಾಲ ಹಾಕಿದ್ವಿ. ಆಮೇಲೆ ಅರಶಿನ. ನಮ್ಮ ಮನೆಯವರು ಉಪ್ಪು ಎಲ್ಲಿಟ್ರ ಗೊತ್ತಿಲ್ಲ ರೀ, ಉಪ್ಪು ತಲೆಗಿಟ್ಟು ಹಾಕ್ತಿರ್ತಾರೆ ರೀ. ಮೇಡಮ್ ಅವರ, ಪಲ್ಲವಿ ಉಪ್ಪು ಎಲ್ಲೈತ್ರಿ? ಉಪ್ಪು ಎಲ್ಲೈತ್ರಿ? ಕೆಳಗಂದ್ರೆ ನಾಳೆನ್ರಿ? ಸ್ವಲ್ಪ ನೀರು ಹಾಕೊಂಡ್ಬಿಡ್ರಿ. ಹೇಳ್ರಿ ಸೌಕರ, ಹೇಳ್ರಿ. ಕಮ್ಮಿ ರೇಟ್ ಅಂದ್ರೆ ಎಷ್ಟೈತಪ್ಪ? ಈಗ ನೀರು ಹಾಕೀನಿ. ನೀರು ಹಾಕಿ ಹಿಂಗೆ ಒಂದು ಸ್ವಲ್ಪ ಬಡಿಸ್ಕೊಂಡು ಮ್ಯಾಚ್ ಮಾಡಿ ಸ್ವಲ್ಪ ಮುಚ್ಚಿಬಿಡ್ರಿ ಅಷ್ಟೇ. ಒಂದು 5 ಚಿಕನ್ ಬೆಂದೈತೆ ಇಲ್ಲಿ. ಸೂಪರ್ ರೀ. ಇದು ನಮ್ಮ ರೆಸ್ಟೋರೆಂಟ್ ಸ್ಟೈಲಾಗಿ ಮಾಡಿದ್ದೀರಾ? ನಾನು ಮನೆಯಾಗಿಂದಲ್ಲ, ಮನೆಯಾಗಿಂದ ಮಾಡಿದ್ರೆ ಮತ್ತು ಸ್ವಲ್ಪ ಕೊಬ್ಬರಿ ಮಸಾಲೆ ಹಾಕಿ ಅದನ್ನು ಚೆಂದ ಮಾಡ್ಬೇಕು ರೀ. ಬಟ್ ಇದು ನಮ್ಮ ರೆಸ್ಟೋರೆಂಟ್ನಾಗ ಸಿಗುತ್ತೆ ಗೊತ್ತೇನ್ರಿ, ರೆಸ್ಟೋರೆಂಟ್ ಟೈಪ್ನಾಗ ಮಾಡೀನಿ. ಬರ್ರಿ ಹಂಗಾರೆ ನೀವು ಸ್ವಲ್ಪ ವಾಸನೆ ತೊಗೊಂಡು ಪಟ್ನ ಹೆಂಗೈತೆ ಹೇಳ್ಬಿಡ್ರಿ ನಂಗೆ. ಚಲೋ ಐತ್ರಾ? ಎಂಟ್ರಿ ಕೊಡೋಣ ಈಗ. ಹೆಂಡ್ತಿ ನೀವು ಕರ್ಕೊಂಡು ಬರೋಕ್ಕೆ ಅವಳೇನು ನೀನು ಹೋಗೋ ಕಡೆ ಇದ್ರು ಕರೆಕ್ಟ್ ಟೈಮ್ಗೆ ಬರ್ತಾಳೆ. ಸೂಪರ್. ಚಲೋ ಆಗೈತೆ? ಸೂಪ್ ಹೆಂಗೈತೆ? ಸೂಪರ್ ಐತ್ರಿ. ಇಲ್ಲಿ ನೋಡಿದ್ರಿ, ಇದು ನೋಡ್ರಿ, ಬರೀ ಕುರ್ಕುರಿ ತಿನ್ಕೋತ ಬರೀ ವಿಡಿಯೋ ನೋಡ್ಕೊ ಕುಂದ್ರದು. ಮಾಡವ ತಿನ್ನವ ಅಂತಂದ್ರೆ ತಿನ್ನವ. ಸರ ನೋಡಗ ಏನು ಮಾಡಿದ್ರಿ? ಲಿಟ್ಲ್ ಬಿಟ್ ಆಕಿನ ಅಳ್ಸಕ್ಕೂ ಮನಸ್ಸು ಬರಂಗಿಲ್ಲ ನಮಗೆ. ಸರಿ ಬರ್ರಿ, ಚಿಕನ್ ಹೆಂಗಾಗಿತ್ತು ನೋಡು. ನೋಡಿ ಚಿಕನ್ ಮಾತ್ರ ಹಿಂಗಾಗೈತಿ. ಮನೆ ಬಕ್ರ ನೋಡು, ಬಕ್ರಾಗ ಸನ ಹಾಂ ಸೂಪರ್ ರೀ. ರೆಸ್ಟೋರೆಂಟ್ ಸಾಂಬಾರು ಮಾಡ್ತಾರಲ್ಲ ಅದೇ ಥರ ರೀ. ಅದನ್ನೇ ಮಾಡಿದ್ದೆ, ಮನೆ ಮಾಡಿಲ್ಲ. ಅಂತ ಎಂತ ಸಕ್ಸಸ್ ಆಯ್ತು. ಬರ್ರಿ ಊಟ ಮಾಡೋಣ. ಊಟ ಮಾಡಿ ಪಲ್ಲವಿ ಊಟ ರೆಡಿ? ಅದ ರೀ. ಊಟ ಮಾಡೋಣ ಹಂಗಾರೆ. ಮಾಡೋಣ ಬರ್ರಿ. ಟೈಮ್ ಆಗೈತಿ. ಟೈಮ್ ನೋಡಲ್ಲಿ 2:30 ಆಗೈತಿ ರೀ ಟೈಮ್. ಊಟ ಮಾಡ್ಬೋದು ಪಟ್ಪಟ್ಟ. ಹಾಂ ಏನೇನೈತಿ ಊಟಕ್ಕೆ? ಚಿಕನ್ ಸಾಂಬಾರು ಐತ್ರಿ. ಚಿಕನ್ ಸಾಂಬಾರು ಅಲ್ಲ, ಚಿಕನ್ ಫ್ರೈ. ಚಿಕನ್ ಸಾಂಬಾರು ಯಾವ್ದು, ಚಿಕನ್ ಫ್ರೈ ಯಾವುದೋ ಗೊತ್ತಾಗಿಲ್ಲ ಪೆಡ್ರಿಕೆಗೆ. ಚಿಕನ್ ಫ್ರೈ ರೀ. ನೋಡಿಲ್ಲ, ರೊಟ್ಟಿ ಅದಾವ, ಚಪಾತಿ ಅದಾವ, ಕಟಕ್ ಅದಾವ. ರೈಸ್ ಎಲ್ಲ ಐತಿ. ಭಾಳ ಇದಾವ ರೈಸ್ ಇದು ಸಾಕು. ಹಾಂ ಸರಿ. ರೈಸ್ ಐತ್ರಿ, ರೊಟ್ಟಿ ಐತ್ರಿ, ಆಮ್ಯಾಗೆ ಚಿಕನ್. ನಾ ತಂದ್ಮೇಲೆ ರೈಸ್ ಐತ್ರಿ, ಇಲ್ಲ ನಾ ತರ್ಲಿಕ್ಕೆ ರೈಸ ಇಲ್ರಿ.
ಚಿಕನ್ ಫ್ರೈ ಐತ್ರಿ. ಅದನ್ನ ತಿನ್ನೋನ್ ತಗೋರಿ. ಬರ್ರಿ ಹಂಗಾರೆ ಊಟ ಮಾಡೋಣ. ಹೇಳಿ ನಾವು ಸ್ವಲ್ಪ ಸೂಪ್ ಕುಡಿ ಹೆಂಗೈತೆ ನೋಡೋಣ. ಸಣ್ಣ ಚೂಪು ಗ್ರೇವಿ ಸ್ವಲ್ಪ ಆಗೈತಲ್ಲ ಬಂಗಾರ. ಪೀಸ್ ಹಾಕ್ರಿ, ಗ್ರೇವಿ ಹಾಕ್ಬೇಡ್ರಿ. ಫ್ಯಾಂಟಾಸ್ಟಿಕ್. ಸೂಪ್ ಮಾತ್ರ ಮಸ್ತ್ ಆಗೈತೆ ನೋಡ್ರಿ. ನಿಮಗೆ ಹೊಟ್ಟೆ ಉರ್ಸಾಕತ್ತೀನಿ ಅಂತ ತಿಳ್ಕೊಬೇಡ್ರಿ, ಮತ್ತು ಇರೋದ ಹೇಳಕತ್ತೀನಿ ನಾ. ಮಸ್ತ್ ಆಗೈತೆ ರೀ ಸೂಪ್. ಸಾಕ್ರಿ, ಇನ್ನೂ ಮಗಳದಾಳ, ನೀವು ಅದಿರಿ. ಬರವಲ್ತದ. ಅಡಿಗೆ ಹಾಕಕ್ಕೆ ಬರಂಗಿಲ್ಲ ನೋಡ್ರಿ ಇದಕ್ಕೆ. ಸುಮ್ಮನೆ ಫ್ರೀ ಬಂದೈತೆ ಕಟ್ಕೊಂಡು ಕೂತೀನಿ ಅದನ್ನು. ಇದು ತೊಗೊಳೋದು ಇಟ್ಟು ಹಾಕೋದು ಹಾಗ ಕೈಯಾಗ ಮಗಳ ಐತಿಲ್ರಿ. ಏನು ಕೈಯಾಗ ಮಗಳೈತ್ರಿ. ಅದು ಮೊನ್ನೆ ಮಾರ್ಕೆಟಿಗೆ ಹೋದಾಗ ಅಕ್ಕಿ ಫ್ರೀ ಕೊಡತ್ತೆ, ಗೋಧಿನ ಫ್ರೀ ಕೊಟ್ಟಾರಿ ಅದಕ್ಕೆ. ನಿನ್ನ ನೀವೇನು ಹೇಳ್ಕೊಂಡು ಬರ್ರಿ. ನಂಗಲ್ಲಪ್ಪ, ನಂಗೆ ರೈಸ್ ಹಾಕು. ಚೇನ್ರಿ ಚಪಾತಿ ಸುಮ್ಮನೆ ಬರ್ರಿ, ಚಪಾತಿ ತಿನ್ನೋಣ. ನೀವು ಗುರ್ರಿ, ನೀವು ಗುರ್ರಾಕೊತ್ತದ ಹಂಗೆ ಕುರ್ಕುರಿ ತಿನ್ನಿರಿ. ಹೇಳಿದ್ರಿ ಎಲ್ಲಿ ಕೇಳ್ತೀರಿ? ಸರಿ ಪಪ್ಪ ಏನಾಯ್ತು ನೋಡಲಿ. ಸ್ಪೂನ್ ತಂದ್ರಿ ಇದಕ್ಕೆ? ಇಲ್ಲ. ಹಾಂ, ಅದನ್ನ ಹಾಕೋರಿ. ಅದನ್ನು ನಿನ್ನ ರಾತ್ರಿನೇ ಯಾಕೆ ಮಿಕ್ಸ್ ಮಾಡ್ತೀರಿ? ಹಾಂ, ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಟೈಮ್ 2:30 ಆತ್ರಿ, ಮತ್ತು ಊಟ ಮಾಡೋಕ್ಕೆ ಟೈಮ್ ಆಗೈತೆ ರೀ. ಊಟ ಮಾಡಿ ಚಿಕನ್ ಮಸಾಲ ಹೆಂಗಾಗೈತೆ ಒಂದು ಸ್ವಲ್ಪ ಟ್ರೈ ಮಾಡೋಣ ರೀ. ತಗೋರಿ. ಸೂಪರ್ ರೀ. ಎಲ್ಲ ನಮ್ಮ ವೀಕ್ಷಕರು ತಗೋರಿ, ಊಟ ಮಾಡೋಣ ಅಂತ ಹೇಳ್ರಿ. ನಿಮ್ಮ ಬದಲ ನಾವು ತಿಂತೀವಿ. ಪಲ್ಲವಿ, ಏನೋ ಮಿಸ್ಟೇಕ್ ಆಗೈತಲ್ಲ ಚಿಕನ್ಯಾಗೆ? ಏನು ಮಿಸ್ಟೇಕ್ ಆಗಿತ್ತು? ಗಂಟಲ್ದಾಗ ಏನು ಸಿಕ್ಕಾಕೊಂಡೈತೆ ಮುಳುಗಿಲ್ಲ? ಈರುಳ್ಳಿ ಇರ್ಬೇಕು ನೋಡ್ರಿ. ಈರುಳ್ಳಿ ಅಲ್ರಿ. ನಿಮ್ಗೇನೋ ಒಂದು ಹೇಳ್ಬೇಕಂತ ತಿಳ್ಕೊಂಡಿದ್ದೀರಿ ನಾನು. ಏನು ಗೊತ್ತದನ್ರಿ? ಸರಿ, ನೆಕ್ಸ್ಟ್ ಟೈಮ್ ಅವಾಗ ಹೇಳ್ತೀನಿ ತೋರಿ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಸರಿ, ಇಲ್ಲಿಗೆ ಬ್ಲಾಗ್ ಮುಗಿಸೋಣ್ರಿ. ಹೊಟ್ಟೆ ಭಾಳ ಆಗತೈತಿ, ತಿಂದ್ಬಿಟ್ಟು ಆರಾಮಾಗಿ. ಇವತ್ತು ಸಂಡೇ ಐತಿ, ಟೈಮ್ ಹೆಂಗೆ 2:30 ಆಯ್ತು. ಈಗ ಊಟ ಮಾಡಿ ಒಂದು 2 ತಾಸು ಮಕ್ಕೊಂಡು ಮತ್ತೆ ನಾಳೆಯಿಂದ ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬರೋಣ್ರ ಮತ್ತೆ ಮುಂದಿನ ಬ್ಲಾಗಿಗೆ ಎಲ್ಲರೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.